ಸ್ನೇಹ. ಇವಳಿಗೆ ಒಳ್ಳೆ ಗಂಡನ ಮನೆಯೂ ಸಿಕ್ಕಿದೆ, ಒಳ್ಳೆ ಗಂಡನೂ ಸಿಕ್ಕಿದ್ದಾನೆ. ಹಾಗೆ ಮಕ್ಕಳು, ಅತ್ತೆ, ಮಾವ ಎಲ್ಲರೂ ಒಳ್ಳೆಯವರೇ ಆಗಿದ್ದಾರೆ. ಆದರೆ ಇವರೆಲ್ಲರಿಗಿಂತ ಮೀರಿ ಮಾವ ಇದ್ದಾರೆ. ಸ್ನೇಹನ್ ಮಾವ ತುಂಬಾ ದುರಾಸೆ ಮನುಷ್ಯ. ಅವನಿಗೆ ತುಂಬಾ ಆಸೆ ಇರುತ್ತೆ. ಇವರೇ ನೋಡಿ ಸ್ನೇಹನ್ ಮಾವ ಮಂಜುನಾಥ್ ಅಂತ. ಇಟ್ಕೊಂಡಿರೋದು ದೇವ್ರ ಹೆಸರು ಮಾತ್ರ, ಮಾಡೋದು ಮಾತ್ರ ಬರೀ ಕೆಟ್ಟ ಬುದ್ಧಿ. ಸ್ನೇಹನಿಗೆ ತನ್ನ ಮಾವನ್ ಕಂಡ್ರೆ ಗೌರವ ಏನೂ ಇದೆ, ಆದರೆ ಸ್ವಲ್ಪ ಕೋಪನೂ ಇದೆ. ಯಾಕೆ ಅಂತೀರಾ? ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ನೇಹ, ಯಾಕೆ ಅಪ್ಪನ ಕಂಡ್ರೆ ಹಾಗೆ ಮಾಡ್ತೀಯಾ? ಪಾಪ ಅಲ್ವೇನೆ ಅಪ್ಪ. ಸಾಕು, ಸುಮ್ಮನೆ ಇರ್ರಿ. ನಿಮ್ಮ ಅಪ್ಪನ ವಹಿಸ್ಕೊಂಡು ಬರಬೇಡಿ ನೀವು. ನಿಮ್ಮ ಅಪ್ಪಂಗೆ ಬರೀ ದುರಾಸೆ. ತನ್ನ ಮನೇಲಿ ಏನೇ ಇಲ್ಲದೆ ಇದ್ರೂ ಪರವಾಗಿಲ್ಲ, ಬೇರೆಯವ್ರ ಮನೆಗೆ ಹೋಗಿ ಏನಾದರೂ ಕೇಳೋದು. ಅದು ಅವ್ರು ಕೊಟ್ಟಿರೋ ಚೂರು ಇಸ್ಕೊಂಡ್ಬರ್ತಾರ, ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳ್ಬಿಟ್ಟು ಇಸ್ಕೊಬರ್ತಾರೆ. ಸ್ವಲ್ಪನೂ ನಾಚಿಕೆ ಇಲ್ಲದೆ ಕೇಳ್ತಾರೆ ಅವರು. ಅಲ್ಲ ಕಣೆ ಸ್ನೇಹ, ಏನೋ ಅವಾಗಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆ ಕೇಳ್ತಾರೆ. ಏನು ನಿಮ್ಮನೇಲಿ ಕೇಳಿದ್ರಾ? ಇಲ್ಲ ತಾನೇ? ಆಹಾ, ಏನು ಹೇಳ್ತಾ ಇದ್ದೀರಾ? ನಿಮ್ಮಪ್ಪ ನಮ್ಮ ಮನೇಲಿ ಏನೂ ಕೇಳಲಿಲ್ವಾ? ಅದು ಸ್ನೇಹ, ಅದು ಇದು ಎಲ್ಲ ಬೇಡ. ನೀವು ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲಪ್ಪ. ನಿಮ್ಮಪ್ಪ ನಾನು ನೋಡೋಕೆ ಬಂದಾಗ ಮಗಂಗೊಂದು ಕಾರು, 5 ಲಕ್ಷ ದುಡ್ಡು ಎಲ್ಲ ಕೇಳಿದ್ನೇನು ನಾನು ಮರ್ತಿಲ್ಲ. ಕೇಳಿ ಇಸ್ಕೊಂಡ್ಬಂದಿದ್ದೀರಾ ನೀವು. ನಮ್ಮಪ್ಪ ಆಗಿದ್ದಕ್ಕೆ ಕೊಟ್ಟಿದ್ದಾರೆ. ಇನ್ನು ಯಾರಾದರೂ ಆಗಿದ್ರೆ ಈ ಮೂತಿಗೆ ಮಗಳು ಕೊಡೋದೇ ಹೆಚ್ಚು, ಇನ್ನು ಅದೆಲ್ಲ ಕೊಡಬೇಕಾ ಕೇಳ್ತಿದ್ರು. ಲೇ, ನಿನಗೆ ನನ್ನ ಅಪ್ಪನ ಮೇಲೆ ತಾನೇ ಕೋಪ? ಮತ್ತು ಮಧ್ಯದಲ್ಲಿ ನನಗೆ ಯಾಕೆ ಬೈತಿದ್ಯಾ? ನನ್ನ ಮೂತಿಗೆ ಏನಾಗಿದೆಯೇ? ಏನಾಗಿಲ್ಲ, ನಿಮ್ಮ ಅಪ್ಪನ ಥರನೇ ಸೀದೋಗಿದ್ದು ಸೊಡ್ಡಿದ್ದಂಗಿದೆ ಅಷ್ಟೇ. ನಿಮ್ಮ ಅಪ್ಪನ ತಾನೇ ನೀವು ಹುಟ್ಟಿದ್ದು, ಇನ್ನೇಂಗಿರೋಕ್ಕಾಗುತ್ತೆ? ನಿಮ್ಮ ಅಪ್ಪನ ಥರನೇ ಇರ್ತೀರ. ಕರಡಿಗೆ ಹುಟ್ಟಿದ ಮಕ್ಕಳು ಕರಡಿ ಥರನೇ ಇರ್ತವೆ, ಇನ್ನೇನು ಹುಲಿ ಥರ ಆಗೋಕ್ಕಾಗುತ್ತಾ? ಲೇ ಸ್ನೇಹ, ತುಂಬ ಮಾತಾಡ್ತಿದ್ಯಾ ಕಣೆ ನೀನು. ಹೋಗ್ರಿ ಸುಮ್ಮನೆ. ನನ್ನ ಹತ್ರ ಬೆಳಗ್ಗೆನೆ ಬಯಸ್ಕೊಬಿಡಿ ಮತ್ತೆ ನೀವು. ಮಾವ ಅವಳ ತವ್ರ ಮನೇಲಿ ವರದಕ್ಷಿಣೆ ಜಾಸ್ತಿ ತಗೊಂಡ್ರು ಅಂತ ಸ್ನೇಹ ಮಾವನ ಮೇಲೆ ಯಾವಾಗ್ಲೂ ಗುರ್ರ ಅಂತಿರ್ತಾಳೆ. ಸ್ನೇಹ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಮಾವ ಏನ್ ಬದಲಾಗಿರಲ್ಲ, ಅವ್ರ ದುರಾಸೆ ಇನ್ನೂ ಜಾಸ್ತಿನೇ ಆಗಿರುತ್ತೆ. ಹೀಗೆ ಒಂದಿನ ಸ್ನೇಹ, ಅರ್ಜುನ್ ಮತ್ತೆ ಅರ್ಜುನಪ್ಪ ಮಂಜುನಾಥ್ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹೋಗಯ್ಯ, ಮೊದಲು ದೇವ್ರ ದರ್ಶನ ಮಾಡ್ಕೊಂಡು ಬಾ, ಆಮೇಲೆ ಪ್ರಸಾದ ಕೊಡ್ತೀನಿ. ಏನು ಆಮೇಲೆ? ಇಲ್ಲ ಇಲ್ಲ ಇಲ್ಲ, ನನಗೆ ಇವಾಗಲೇ ಬೇಕು. ಆಮೇಲೆ ದೇವ್ರ ದರ್ಶನ ಮಾಡ್ತೀನಿ, ನೀವು ಮೊದಲು ನನಗೆ ಪ್ರಸಾದ ಕೊಡಿ. ಆಗಲ್ಲಪ್ಪ, ಮೊದಲು ದೇವ್ರ ದರ್ಶನ ಮಾಡ್ಕೊಂಬನ್ನಿ, ಆಮೇಲೆ ಪ್ರಸಾದ ತಗೊಳ್ಳೋರಂತೆ. ಪ್ರಸಾದ ಏನು ಇಲ್ಲೇ ಇರುತ್ತೆ, ಎಲ್ಗೂ ಓಡೋಗಲ್ಲ. ಸುಮ್ಮನಿರಪ್ಪ, ನಿಮ್ಮ ದೇವ್ರೇನು ಓಡೋಗ್ತಾನ? ಅವನು ಅಲ್ಲೇ ಇರ್ತಾನೆ, ಎಲ್ಗೂ ಹೋಗಲ್ಲ. ಪ್ರಸಾದ ಆದರೆ ಖಾಲಿ ಆಗುತ್ತೆ. ನೀನು ಮೊದಲು ನಂಗೆ ಪ್ರಸಾದ ಕೊಡು, ಆಮೇಲೆ ನಾನು ಹೋಗಿ ದೇವ್ರು ನೋಡ್ತೀನಿ. ಹೋಗ್ಲಿ, ಕೊಟ್ಟು ಕಳ್ಸಪ್ಪ ಅತ್ಲಾಗೆ. ಸುಮ್ಮನೆ ಯಾಕೆ ರಗಳೆ? ಹಾಗೆ ಹೇಳಿ ಯಜಮಾನ್ರೆ, ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಇವ್ರಿಗೆ ಅರ್ಥನೇ ಆಗ್ತಿಲ್ಲ. ತಗೊಳಪ್ಪ, ಬೆಳಿಗ್ಗೆ ಬೆಳಗ್ಗೆನೆ ರಗಳೆ ಮಾಡಬೇಡ. ಕೊಡಿ ಕೊಡಿ ಕೊಡಿ. ಹಾಗೆ ನನ್ನ ಮಗ ಬಂದಿದ್ದಾನೆ, ಅವನಿಗೂ ಸೇರಿಸಿ ಕೊಟ್ಬಿಡಿ. ತಗೋ. ಹಾಗೆ ನನ್ನ ಸೊಸೆನೂ ಬಂದಿದ್ದಾಳೆ, ಒಳಗಿದ್ದಾಳೆ, ಅವಳದು ಸೇರಿಸ್ಕೊಟ್ಬಿಡಿ. ಹಾಗೆ ನನ್ನ ಮೊಮ್ಮಗಳು ಬಂದಿದ್ದಾಳೆ, ಅವಳದು ಕೊಟ್ಬಿಡಿ ಸೇರಿಸಿ. ಹಾಗೆ ನನ್ನ ಹೆಂಡತಿಗೂ ಸೇರಿಸ್ಕೊಡಿ, ಅವಳು ಮನೇಲಿದ್ದಾಳೆ, ಅವಳಿಗೊಂದು ಸ್ವಲ್ಪ ಕೊಡ್ತೀನಿ. ಎಲ್ಲ ತಗೊಂಡು ಹೋಗಪ್ಪ ನೀನು. ಮೊದಲು ಇಲ್ಲಿಂದ ಹೋಗು, ಬೆಳಗ್ಗೆ ಬೆಳಗ್ಗೆನೆ ನನ್ನ ತಲೆ ತಿನ್ಬೇಡ, ಮಂಡೆ ಹಾಳು ಮಾಡಿಸ್ಬೇಡ ನೀನು. ಕೊಡಿ ಕೊಡಿ ಕೊಡಿ, ನಾನು ತಗೊಂಡು ಹೋಗ್ತೀನಿ, ಕೊಡಿ ಕೊಡಿ. ನೋಡ್ರಿ ನಿಮ್ಮಪ್ಪನ. ಅದೇನು ದುರಾಸೇನ್ರಿ ನಿಮ್ಮಪ್ಪಂಗೆ. ಮನೇಲೇನು ತಿನ್ನೋ ಕೂಳಿಲ್ವೇನ್ರಿ? ಈ ದೇವಸ್ಥಾನದಲ್ಲೂ ಬಂದು ಬೇಡ್ತಿದಾರಲ್ಲ. ಅಯ್ಯೋ ಅಪ್ಪ, ನಿನ್ಗೇನಾಗಿದೆ? ಇಲ್ಲೂ ಹೀಗೆ ಮಾಡ್ತಿದ್ಯಲ್ಲಪ್ಪ. ದೇವಸ್ಥಾನ ಅಪ್ಪ ಇದು. ಎಲ್ಲ ನಮ್ಮನ್ನೇ ನೋಡಿ ನಗ್ತಾರಪ್ಪ. ಸುಮ್ಮನೆ ಬನ್ನಿ ಅಪ್ಪ ನೀವು. ಸುಮ್ಮನಿರೋ ಮಗನೆ, ಇಲ್ಲಿಂದ ಇದಿಷ್ಟು ತಗೊಂಡೋದ್ರೆ ಇವತ್ತು ರಾತ್ರಿಗೆ ಊಟಕ್ಕೆ ಸಾಕು ಕಣೋ. ಅನ್ನನಾದ್ರೂ ಉಳಿಯುತ್ತೆ. ನಿಂಗೆ ಇಷ್ಟು ಗೊತ್ತಾಗಲ್ವೇನೋ? ಅಯ್ಯೋ ಅಪ್ಪ, ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸುಮ್ಮನೆ ಬಾರೋ, ನಿನಗಿದೆಲ್ಲ ಗೊತ್ತಾಗಲ್ಲ. ಸೊಸೆಗೆ ಇವತ್ತು ಅಡುಗೆ ಮಾಡೋದಾದ್ರೂ ತಪ್ಪುತ್ತೆ. ನೀನು ಹೇಳು, ಅಡುಗೆ ಮಾಡೋದು ಬೇಡ ಅಂತ ಅವಳಿಗೆ. ಅಯ್ಯೋ ಅಪ್ಪ, ನಿಮ್ಮ ಸೊಸೆ ಹೇಳೋದಕ್ಕೂ ನೀವು ಮಾಡೋದಕ್ಕೂ ಸರಿಯಾಗಿದೆ. ನಿಮ್ಮಪ್ಪ ಮಾಡೋದನ್ನೇ ನಾನು ಯಾವಾಗಲೂ ಹೇಳೋದು. ಹೀಗೆ ಮಂಜುನಾಥ್ ದೇವಸ್ಥಾನದಲ್ಲೂ ತನ್ನ ಬುದ್ಧಿ ಬಿಡದೆ ಪ್ರಸಾದ ಎಲ್ಲ ಇಸ್ಕೊಂಡ್ ಬರ್ತಾನೆ. ಮಂಜುನಾಥ್ ತುಂಬಾ ದುರಾಸೆ ಮನುಷ್ಯ. ಎಷ್ಟಿದ್ರೂ ಇನ್ನೂ ಬೇಕು ಅನ್ನೋ ಆಸೆ ಅವನಿಗೆ. ಹೀಗೆ ಒಂದಿನ ಸ್ನೇಹನ್ ಪಕ್ಕದ ಮನೆಯವರು ಸ್ನೇಹನ್ ಫ್ಯಾಮಿಲಿನ ಊಟಕ್ಕೆ ಕರೆದಿರ್ತಾರೆ. ಅಮ್ಮ ಸ್ನೇಹ,
ಏನೇನು ಬೇಕೋ ಎಲ್ಲ ಕೇಳಿ ಹಾಕ್ಸ್ಕೊಳ್ಳಿ ಆಯ್ತಾ. ಏನು ಮುಜುಗರ ಮಾಡ್ಕೊಳ್ಬೇಡಿ, ನಿಮ್ಮ ಮನೆ ಅಂತಾನೆ ತಿಳ್ಕೊಳ್ಳಿ. ಅಯ್ಯೋ ಗೀತಾ ಅವರೇ, ನಾವೇನಕ್ಕೆ ಮುಜುಗರ ಮಾಡ್ಕೊಳ್ಳೋಣ? ನಮಗೇನಿದೇನು ಹೊಸ ಮನೆನಾ? ನಮ್ಮ ಮನೆ ಇದ್ದಂಗೆ, ನಾವು ಮುಜುಗರ ಎಲ್ಲ ಮಾಡ್ಕೊಳ್ಳಲ್ಲ. ಹೌದೌದು, ಮಂಜು ಅವ್ರು ಕರೆಕ್ಟಾಗಿ ಹೇಳ್ತಿದ್ದಾರೆ. ಗೀತಾ ಅವರೇ, ಹೇಗೂ ನಮ್ಮ ಸ್ವಂತ ಮನೆ ಇದ್ದಂಗೆ ಅಂತ ಹೇಳಿದಿರಲ್ವ ನೀವೇ, ಇನ್ನೇನು ಮುಜುಗರ ಅಲ್ವಾ? ನೀವು ನಾಳೆಗೆ ಬೆಳಗ್ಗೆ ಹೆಂಗೂ ನಾವು ತಿಂಡಿ ಮಾಡಬೇಕಲ್ಲ, ಈಗ ಹೋಗಿ ಮಾಡಿ ಎಲ್ಲ ಎದ್ದು ಬೆಳಗ್ಗೆ ಬೇಗ ಹೇಳ್ಬೇಕು ಪಾಪ ಸ್ನೇಹ. ಅದಕ್ಕಿಂತ ಹೆಂಗೂ ನಿಮ್ಮ ಮನೇಲಿ ಅಡುಗೆ ಎಲ್ಲ ಮಾಡಿದಿರಲ್ಲ, ಅದರಲ್ಲೇ ಸ್ವಲ್ಪ ಸ್ವಲ್ಪ ಕೊಟ್ಬಿಡಿ. ಬೆಳಗ್ಗೆ ನಾವು ಎದ್ಬಿಟ್ಟು ಅದನ್ನೇ ತಿಂತೀವಿ, ಅಡುಗೆ ಮಾಡೋದು ತಪ್ಪುತ್ತಲ್ಲ ಅಂತ. ಒಂದು ಸ್ವಲ್ಪ ಪಲಾವು, ಒಂದು ಸ್ವಲ್ಪ ಬಜ್ಜಿ, ಒಂದು ಸ್ವಲ್ಪ ಪಲ್ಯ ಎಲ್ಲ ಸೇರಿಸಿ ಪ್ಯಾಕ್ ಮಾಡಿ ಕೊಟ್ಬಿಡಿ, ಸರಿ ಆಗುತ್ತೆ ನಮಗೆ. ಸರಿ ಮಂಜು ಅವರೇ, ನೀವೇ ಬಾಯ್ ಬಿಟ್ಟು ಕೇಳಿದ್ಮೇಲೆ ನಾನು ಕೊಡಲ್ಲ ಅನ್ನೋಕ್ಕಾಗುತ್ತಾ ಹೇಳಿ? ಅಯ್ಯಯ್ಯೋ, ಈ ಅಪ್ಪಂಗೆ ಏನಾಗಿದೆ? ಇವಳು ಮೊದಲೇ ರೇಗ್ತಾಳೆ. ಈ ನಮ್ಮ ಅಪ್ಪ ನೋಡಿದ್ರೆ ಎಲ್ಲಿ ಹೋದ್ರೂ ಏನಾದರೂ ಒಂದು ಬಯಸ್ಕೊಳ್ಳೋ ವ್ಯವಹಾರನೇ ಮಾಡಿರ್ತಾರೆ. ನಿಮ್ಮಪ್ಪನ ಮಾತ್ರ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಕಣ್ರಿ. ಎಲ್ಲಿ ಹೋದ್ರೂ ಅವ್ರು ವರ್ಷೆ ತೋರಿಸ್ತಾರೆ. ಯಾವಾಗ ತಾನೇ ಸುಮ್ಮನೆ ಬಂದಿದ್ದಾರೆ, ಅವ್ರ ಬುದ್ಧಿ ತೋರಿಸಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಎಲ್ಲ ನನ್ನ ಕರ್ಮ ಅನುಭವಿಸ್ಬೇಕು. ಏನೇ ಹೇಳೆ ಸ್ನೇಹ, ನಿಮ್ಮ ಮಾವಂಗೆ ಕೊಡೋ ಬುದ್ಧಿ ಇಲ್ದಿದ್ರೂ ಪರವಾಗಿಲ್ಲ ಕಣೆ, ತಗೊಳ್ಳೋ ಬುದ್ಧಿ ತುಂಬಾನೇ ಇದೆ ಕಣೆ. ನಿಮ್ಮ ಮನೇಲಿ ನಿಮ್ಮ ಮಾವ ಇರೋದ್ರಿಂದಾನೇ ಎಲ್ಲ ಉಳಿಸ್ತಿದ್ದೀರಾ ಅನ್ಸುತ್ತಲ್ಲ, ಏನು ಖರ್ಚಿಲ್ಲ ಅನ್ಸುತ್ತೆ. ಯಾವಾಗ ನೋಡಿದ್ರು ಬೇರೆಯವ್ರ ಮನೇಲೆ ತಗೊಂಡೋಗಿ ತಿಂತಾ ಇರ್ತೀರಾ. ಸ್ನೇಹನಿಗೆ ತನ್ನ ಮಾವನಿಂದ ಎಲ್ಲ ಕಡೆಯಿಂದನೂ ಅವಮಾನ ಆಗ್ತಾ ಇರುತ್ತೆ. ಆದರೆ ಇದನ್ನ ಹೇಗೆ ಸರಿ ಮಾಡೋದು ಅನ್ನೋದು ಮಾತ್ರ ಅವಳಿಗೆ ಅರ್ಥನೇ ಆಗ್ತಿರಲ್ಲ. ಮಾರನೇ ದಿನ ಮಾವ ಸೊಸೆ ಇಬ್ರು ಮಾರ್ಕೆಟಿಂದ ಬರ್ತಾ ಇರ್ತಾರೆ. ಹೀಗೆ ಬರುವಾಗ ಒಬ್ಬ ಕಳ್ಳ ಒಂದು ಬ್ಯಾಗ್ನ ಅಲ್ಲೇ ಬಿಸಾಕಿ ಅಲ್ಲಿಂದ ಓಡೋಗ್ತಾನೆ. ಅಯ್ಯೋ ಮಾವ, ಅದನ್ನ ಎತ್ಕೊಳ್ಬೇಡಿ. ಯಾರು ಬಿಸಾಕಿದ್ದೋ ಏನೋ, ನಮ್ಗೆ ಯಾಕೆ, ಸುಮ್ಮನೆ ಬನ್ನಿ ಮಾವ ಈ ಕಡೆ. ಇರಮ್ಮ ಸ್ನೇಹ, ಏನು ಬೆಲೆ ಬಾಳೋ ವಸ್ತು ಇದೆಯೋ ಏನೋ ನೋಡೋಣ ಇರು, ನಮ್ಮನೆಗಾರು ತಗೊಂಡೋಗೋಕ್ಕಾಗುತ್ತೆ. ಅಯ್ಯೋ ಬೇಡ ಬನ್ನಿ ಮಾವ, ನಮ್ಗೆ ಯಾಕೆ ಬೇರೆ ವಸ್ತು? ಸ್ನೇಹ ಎಷ್ಟೇ ಹೇಳಿದ್ರು ಮಂಜುನಾಥ್ ಮಾತ್ರ ಅದನ್ನ ಎತ್ಕೊಳಕ್ ಹೋಗ್ತಾನೆ. ಮೊದಲೇ ದುರಾಸೆ ಅಲ್ವಾ, ಏನಾದ್ರೂ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಅಲ್ಲಿಗೆ ಹೋಗ್ತಾನೆ. ಆದ್ರೆ ದೂರದಲ್ಲಿ 3 ಜನ ಓಡ್ ಬರ್ತಾ ಇರ್ತಾರೆ. ಅದನ್ನ ನೋಡಿ ಸ್ನೇಹ, ಮಾವ ಬನ್ನಿ ಮಾವ, ಯಾರು ಬರ್ತಾ ಇದ್ದಾರೆ, ಅದ್ರಲ್ಲಿ ಏನೂ ಇರಲ್ಲ, ನೀವು ಮೊದಲು ಈ ಕಡೆ ಬನ್ನಿ, ಏನು ಬೇಡ ನಮಗೆ. ಇರಮ್ಮ ಸ್ನೇಹ, ಏನೋ ಬಂಗಾರ ಇದೆ, ನಮ್ಮನೆಗಾರು ಆಗುತ್ತೆ, ತಗೊಂಡೋಗೋಣ. ಏನೋ ಕಳ್ಳನ ಮಗನೇ, ನಮ್ಮ ಅಂಗಡಿಲೇ ಕಳ್ತನ ಮಾಡ್ತೀಯಾ? ಅದು ನಮ್ಮ ಅಂಗಡಿಲೇ ಬಂಗಾರ ಕದಿತೀಯಾ? ಇಷ್ಟೊಂದು ಏಜ್ ಆಗಿದೆ ನಿನಗೆ, ಕಳ್ತನ ಮಾಡೋ ಅಂಥದ್ದು ಏನೋ ಬಂದಿದೆ ರೋಗ? ಏನೋ ನೀನು ಮಾತಾಡ್ತಾ ನಿಂತ್ಕೊಂಡಿದ್ಯಾ, ಸರಿಯಾಗಿ ನಾಲ್ಕು ಇಕ್ಕೋ ಅವನಿಗೆ. ಅಯ್ಯೋ ಅಯ್ಯೋ, ಹೊಡಿಬೇಡ್ರು ಅಮ್ಮ. ಅಯ್ಯೋ ನಂಗೆ ಹೊಡಿಬೇಡ್ರು, ನಾನೇನು ಕದ್ದಿಲ್ಲ, ತಪ್ಪು ಮಾಡಿಲ್ಲ, ಹೊಡಿಬೇಡ್ರು ನನಗೆ. ಅಯ್ಯಯ್ಯೋ ನನ್ನ ಮಾತು ಕೇಳಿ ಸ್ವಲ್ಪ, ಇದನ್ನ ಮಾವ ಕದ್ದಿಲ್ಲ, ಇದಕ್ಕೂ ಮಾವಂಗೂ ಏನು ಸಂಬಂಧ ಇಲ್ಲ. ಯಾರೋ ಕಳ್ಳ ಬಂದು ಇದನ್ನ ಇಲ್ಲೇ ಬಿಟ್ಟಾಕ್ ಹೋದ, ಅದಕ್ಕೆ ಮಾವ ಏನಿದೆ ಇದರಲ್ಲಿ ಅಂತ ನೋಡಕ್ಕಂತ ಹೋಗಿದ್ರು ಅಷ್ಟೇ. ಅಷ್ಟರಲ್ಲಿ ನೀವು ಬಂದು ಈಗ ಮಾಡಿದ್ರಿ. ಓ ಹೌದೇನಮ್ಮ. ಏನು ಸ್ವಾಮಿ, ನೀವು ಮೊದಲೇ ಹೇಳೋದಲ್ವಾ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ, ಸುಮ್ಮನೆ ಇಷ್ಟೊತ್ತು ಹೊಡೆದ್ವಲ್ಲ. ಅಯ್ಯ, ಮೊದಲೇ ಹೇಳೋಕೆ ನೀವೆಲ್ಲಿ ಬಿಟ್ರಿ, ಬಂದರೆ ಸರಿಯಾಗಿ ಕೊಟ್ರಲ್ಲ. ಅಯ್ಯಯ್ಯೋ ಸಾರಿ ಕಣಪ್ಪ, ನಾನು ನೀನೇ ಕಳ್ಳ ಅಂದ್ಕೊಂಡು ಹೊಡೆಸ್ಬಿಟ್ಟೆ. ಸರಿ ತಪ್ಪಾಯ್ತು, ನೀವು ಹೋಗಿ, ನಾವು ಇದನ್ನು ತಗೊಂಡು ಹೋಗ್ತೀವಿ. ನೋಡಿದ್ರ ಮಾವ, ನಾನು ಎಷ್ಟು ಸರಿ ಹೇಳಿದೆ ನಿಮಗೆ ಬೇಡ 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 ಅಂತ, ಆದ್ರೂ ನೀವು ದುರಾಸೆ ಮಾಡ್ಕೊಂಡು ಇಲ್ಲಿಗೆ ಹೋದ್ರಿ. ಏನೋ ಇದೆ, ಸಾಧನೆ ಮಾಡ್ತೀನಿ, ತಗೊಂಡ್ಬರ್ತೀನಿ ಅಂತ. ನಿಮ್ಮ ದುರಾಸೆಯಿಂದ ಯಾವ ಸ್ಥಿತಿ ಮಾಡ್ಕೊಂಡ್ರಿ ನೋಡಿದ್ರಲ್ಲ ಇವಾಗ. ನಾನು ಬರೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಅವ್ರು 3 ಜನ ಸೇರಿ ನಿಮ್ಮನ್ನ ಸಾಯಿಸೇ ಬಿಡ್ತಿದ್ರು. ನಾನು ಅದಕ್ಕೆ ಹೇಳೋದು, ಜಾಸ್ತಿ ಆಸೆ ಪಡಬೇಡಿ, ದುರಾಸೆ ಪಡಬೇಡಿ ಅಂತ, ಇದ್ದಿದ್ರಲ್ಲೇ ಆರಾಮಾಗಿರೋಣ ಅಂತ. ಹೌದಮ್ಮ ಸ್ನೇಹ, ನೀನು ಹೇಳೋದು ನಿಜ. ನಾನು ದುರಾಸೆ ಪಟ್ಟುನೇ ಈ ಸ್ಥಿತಿಗೆ ಬಂದ್ಬಿಟ್ಟೆ. ಇನ್ನು ಮಾತ್ರ ದುರಾಸೆ ಪಡಲ್ಲ, ಇರೋದ್ರಲ್ಲೇ ಎಷ್ಟಿದೆಯೋ ಅದನ್ನೇ ತಿನ್ಕೊಂಡು ಉಣ್ಕೊಂಡು ಇದ್ಬಿಡ್ತೀನಮ್ಮ. ಏನೂ ದುರಾಸೆ ಪಡಲ್ಲ ಇನ್ನು. ನೀನು ಹೇಳಿದ ನಿಜವಾಗ್ಲೂ ನಿಜನಮ್ಮ. ಈ ಸ್ನೇಹ, ನೀನು ಸಿಕ್ಕಿದ್ದು ತುಂಬ ಒಳ್ಳೇದಾಯ್ತು ಕಣೆ. ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀವಿ ಕಣೆ, ನಿಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಬಂದ್ಬಿಡಿ ಆಯ್ತಾ? ಹ್ಞೂ ಕಣಮ್ಮ, ನಾವು ಫ್ಯಾಮಿಲಿ ಸಮೇತ ಎಲ್ಲರೂ ಬಂದ್ಬಿಡ್ತೀವಿ. ನೀನು ಹಾಗೆ ಮಾರನೇ ದಿನಕ್ಕೆ ಸ್ವಲ್ಪ ಪಾರ್ಸಲ್ ಎಲ್ಲ ಕೊಟ್ಕಳ್ಸು ಆಯ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.